ನೀವು ಹೇಳಿ ನಿಮ್ ಕ್ರಿಕೆಟ್ ಮೆಮೊರೀಸು, ಚಿಕ್ಕ ವಯಸ್ಸಲ್ಲಿ ನೀವು ಕ್ರಿಕೆಟ್ ಆಡ್ತಾ ಇದ್ರಾ ಅಥವಾ ಜಸ್ಟ್ ದೂರದಿಂದ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರಾ, ಹೆಂಗೆ ಅದನ್ನು? ನಾನು ಅಷ್ಟು ಆಡ್ತಿರ್ಲಿಲ್ಲ ಕ್ರಿಕೆಟ್, ಸುಮ್ಮನೆ ಬ್ರದರ್ಸ್ ಜೊತೆ ಅವಾಗವಾಗ ಆಡುವೆ. ಅಂಡ್ ಒಂದು ಮೆಮೊರಿ ಏನಂದ್ರೆ, ಒಂದ್ಸತಿ RCB ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೋಗಿ ನೋಡಿದ್ದೆ. ಒಂದು ಚಿಕ್ಕ ಫನಿ ಮೆಮೊರಿ, ನಾನು ವಿರಾಟ್ ಕೊಹ್ಲಿದು ಫೋಟೋ ತಗೋತಾ ಇದ್ದೀನಿ, ಹತ್ರಕ್ಕೆ ಕೂತಿದ್ದೆ. ಅವಾಗ ಅದು ಫೋಟೋ ತಗೊಂಡು ಏನೋ ಹಿಂಗ್ ನೋಡ್ತಾ ಇದ್ದೀನಿ, ಅವಾಗ ಯಾರು ಕ್ಯಾಮ್ರಾದವರು ತಗೊಂಡ್ಬಿಡಿದಾರೆ ನನ್ನ ಫೋಟೋ, ನ್ಯೂಸ್ ಪೇಪರ್ ಫ್ರಂಟ್ ಪೇಜ್ ಅಲ್ಲಿ. ಅದೇನ್ ಗೊತ್ತಾ ಟೈಟಲು, ಹತ್ರದಿಂದ ಮೊಬೈಲ್ ಫೋನ್ ನೋಡಿದ್ರೆ ಕಣ್ಣು ಹಾಳಾಗುತ್ತೆ ಅಂತ. ನಾನ್ ಬೇರೆ ಅದ್ರಲ್ಲಿ ಸ್ಪೆಕ್ಸ್ ಹಾಕೊಂಡಿದೀನಿ, ಚೆನ್ನಾಗಿ ಫೋಟೋ ತೆಗೆದು ನ್ಯೂಸ್ ಪೇಪರ್ ಫ್ರಂಟ್ ಪೇಜ್ ಅಲ್ಲಿ ಹಾಕಿದ್ದಾರೆ. ಮೆಮೊರಿ ನನಗೆ RCB ಮ್ಯಾಚ್ ನೋಡಕ್ ಹೋದಾಗ. ನೀವು ಹೋಗ್ತೀರಾ ದಿಗಂತ ಮ್ಯಾಚ್ಗಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ? ನಾನು ಹೋಗಿದ್ದೀನಿ, ಸುಮಾರು ಮ್ಯಾಚಸ್ ನಾನು ನೋಡಿದ್ದೀನಿ. ಈ ಸೀಸನ್ ಅಲ್ಲಿ ಹೋಗಕ್ಕಾಗಿಲ್ಲ, ಲಾಸ್ಟ್ ಸೀಸನ್ ಹೋಗಿಲ್ಲ, ಬಟ್ ಅದ್ರ ಹಿಂದಿನ ಸೀಸನ್ ಗಳೆಲ್ಲ ಹೋಗಿದ್ದೀನಿ. ಐಂದ್ರಿತಾರೆ ಅವ್ರಿಗೂ ಕ್ರಿಕೆಟ್ ಇಷ್ಟನಾ? ಯಾವ ಟೀಮ್ ಫ್ಯಾನ್ ಅವರು? ನಿಜ ಹೇಳ್ಬೇಕು ನೀವು. ಐಂದ್ರಿತಾರೆ ಅಷ್ಟು ಕ್ರಿಕೆಟ್ ನೋಡಲ್ಲ, ಬಟ್ ಐಂದ್ರಿತಾರೆಗೆ KL ರಾಹುಲ್ ಎಲ್ಲ ಫ್ರೆಂಡ್ಸ್ ಪರಿಚಯ, ಯುಜ್ವೇಂದರ್ ಚಹಲ್, KL, ಆಮೇಲೆ ರಾಬಿನ್ ಉತ್ತಪ್ಪ ಎಲ್ಲ. ಸೊ ಅವರೇ ಇರೋ ಟೀಮ್ ಬೇಸಿಕಲಿ ಫ್ರಮ್ ಪಂಜಾಬ್ ಅಲ್ಲ? ಇಲ್ಲ, ಬೆಂಗಾಲಿ. ಓಕೆ. ಅವ್ರ ತಂದೆ ಇಲ್ಲೇ ಆರ್ಮಿನಲ್ಲಿ ಇದ್ರು. ಪಂಜಾಬ್ ಆಗಿದ್ರೆ ಇವತ್ತು ಪಂಜಾಬ್ ಆಗಿದ್ರೆ ಇಲ್ಲ, ನಮ್ದು KKR RCB ಮ್ಯಾಚ್ ಆಗತ್ತೆ. ಐಂದ್ರಿತ ಅವ್ರ ಅಪ್ಪ, ನಮ್ಮ ಮಾವ, ಆಮೇಲೆ ನಾನು ಇಬ್ರು ಜೊತೆಗೆ ಕುತ್ಕೊಂಡು ಮ್ಯಾಚ್ ನೋಡ್ತೀವಿ. ಆಮೇಲೆ ಅವರಿಗೆ ತುಂಬಾ ಇಷ್ಟ KKR, ನನಗೆ RCB. ಅವಾಗ ನಡೆಯುತ್ತೆ ಹೆಂಗೆ ನಮ್ದು ಅಂತ. ಚೆನ್ನಾಗಿರುತ್ತೆ ಮನೆಯಲ್ಲಿ. ಹೌದೌದು, ಅದೊಂದು ಒಂದು ಕಾಂಪಿಟೇಷನ್ ಇದ್ರೆ ಚೆನ್ನಾಗಿರುತ್ತೆ. ಖಂಡಿತ. ವಿರಾಟ್ ಕೊಹ್ಲಿ ಬಗ್ಗೆ ಕೂಡ ನಾವು ಮಾತಾಡ್ಬೇಕು. ಸೊ ವಿರಾಟ್ ಕೊಹ್ಲಿ ಅವ್ರಿಗೆ ಟ್ರಿಬ್ಯೂಟ್ ಈ ಮ್ಯಾಚ್ ಅಂತಾನೆ ಎಲ್ಲರೂ ಹೇಳ್ತಾ ಇರೋದು. ಮಾತಾಡೋಣ, ಅದ್ರ ಬಗ್ಗೆ ಮಾತಾಡೋಣ. ಒಂದು ಜಸ್ಟ್ ಒಂದ್ ಕಡೆ ಈಗ ಬೆಂಗಳೂರಿನಲ್ಲೆಲ್ಲ ಸಿಕ್ಕಾಪಟ್ಟೆ ಬೇರೆ ಬೇರೆ ಕಡೆ ಎಲ್ಲ ಜನ ಗ್ಯಾದರ್ ಆಗ್ಬಿಟ್ಟಿದ್ದಾರೆ ಮ್ಯಾಚ್ ನೋಡೋದಕ್ಕೆ. ಅಲ್ಲಿ ಅವರ ಜೋಶ್ ಹೆಂಗಿದೆ ಅಂತ ತಿಳ್ಕೊಂಬೋಣ. ನನ್ನ ಕೊಲೀಗ ನರಸಿಂಹಮೂರ್ತಿ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮೂರ್ತಿ, ಈಗ ಎಲ್ಲಿದ್ದೀರಾ? ಇನ್ನೇನು 1.5 ಗಂಟೆನಲ್ಲಿ ಮ್ಯಾಚ್ ಆರಂಭ ಆಗ್ತಾ ಇದೆ. ಸೊ ಜೋರಾಗ್ತಾ ಇದೆಯಾ? ಹೆಂಗಿದೆ ಪರಿಸ್ಥಿತಿಯಲ್ಲಿ? ಅರವಿಂದ್, ನಾನೀಗ ಬೆಂಗಳೂರಿನ ಗೋವಿಂದರಾಜ್ ನಗರದ BGS ಗ್ರೌಂಡ್ ನಲ್ಲಿದ್ದೀನಿ. ಗ್ರೌಂಡ್ ನ ಒಂದು ಪಕ್ಷಿ ನೋಟವನ್ನ ತೋರಿಸ್ತೀನಿ, ಗಮನಿಸಬಹುದು ಯಾವ ರೀತಿಯಾಗಿ RCB ಅಭಿಮಾನಿಗಳು ಈಗಾಗಲೇ ಗ್ರೌಂಡ್ ನಲ್ಲಿ ಗ್ಯಾದರ್ ಆಗಿದ್ದಾರೆ ಅಂತ ಹೇಳಿ. ಇಲ್ಲಿ ಸುಮಾರು 20,000 ಆಸನಗಳ ವ್ಯವಸ್ಥೆಯನ್ನ ಮಾಡಿಸಲಾಗಿದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ RCB ಅಭಿಮಾನಿಗಳು ಈಗಾಗಲೇ ಗ್ರೌಂಡ್ಗೆ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮ್ಯಾಚ್ ಆರಂಭವಾಗಲಿದೆ. ಹೀಗಾಗಿ ಮ್ಯಾಚ್ ಅನ್ನ ನೋಡೋದಕ್ಕೆ, ಕಣ್ತುಂಬಿಕೊಳ್ಳೋದಕ್ಕೆ RCB ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಕೆಲವ್ರನ್ನ ಮಾತಾಡ್ತಾರೆ. ಸರ್, ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಪ್ರಿಯಕೃಷ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಮಗಂತೂ ಅಹಮದಾಬಾದ್ ಹೋಗಕ್ ನೋಡ್ಲಿಕ್ಕೆ ಆಗಲ್ಲ, ಅದನ್ನ ಅವ್ರು ಇಲ್ಲೇ ನಮಗ್ ಮಾಡ್ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. RCB ಟೀಮ್ಗೆ ಆಲ್ ದ ಬೆಸ್ಟ್. ಈ ಸಲ ಕಪ್ ನಮ್ದೆ. ಹಾಗೆ ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋಗೋಣ. ಎಷ್ಟು ಸಂಖ್ಯೆಯಲ್ಲಿ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ ಅಂತ ಹೇಳಿ ಗಮನಿಸಬಹುದು. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ಈ ಅಭಿಮಾನಿಗಳ ಮ್ಯಾಚ್ ವೀಕ್ಷಣೆಗೆ ಬಂದಿರತಕ್ಕಂತಹ ಅವರ ಅಭಿಮಾನ ಏನಿದೆ ಅದಕ್ಕೆ ಎಲ್ಲೇ ಇಲ್ಲ, ಆ ಮಟ್ಟಿಗೆ ಅಭಿಮಾನಿಗಳು ಸೇರಿದ್ದಾರೆ. ಬೆಂಗಳೂರಿನಲ್ಲಿ ಮ್ಯಾಚ್ ನಡೀಲಿಲ್ಲ ಅಂದ್ರೆ ಏನಂತೆ, ನಾವು ಮ್ಯಾಚ್ ಅನ್ನ ಕಣ್ತುಂಬಿಸ್ತೀವಿ ಅನ್ನೋ ನಿಟ್ಟಲ್ಲಿ ಬೆಂಗಳೂರಿನಲ್ಲಿ ನಾನಾ ಕಡೆ ಹೀಗೆ ದೊಡ್ಡ ಮಟ್ಟದ ಸ್ಕ್ರೀನ್ ಗಳನ್ನ ಹಾಕಲಾಗಿದೆ. ಆ ಸ್ಕ್ರೀನ್ ಗಳಲ್ಲಿ ಮ್ಯಾಚ್ ವೀಕ್ಷಣೆಗೆ ಈಗಾಗಲೇ ಅಸಂಖ್ಯಾತ ಅಭಿಮಾನಿಗಳು ನೆರೆದಿದ್ದಾರೆ. ಇನ್ನೇನು 1-1.5 ಗಂಟೆಯಲ್ಲಿ ಮ್ಯಾಚ್ ಆರಂಭವಾಗಲಿದೆ. ಅದಕ್ಕೂ ಮುಂಚೆ ಈಗಾಗಲೇ ಗ್ರೌಂಡ್ ಬಹುತೇಕ ಹೌಸ್ಫುಲ್ ಅಂತ ಹೇಳಿದ್ರೆ ಯಾವುದೇ ಆಶ್ಚರ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಸೇರಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಮ್ಯಾಚ್ ಅನ್ನ ನೋಡೋದಕ್ಕೆ ಅಭಿಮಾನಿಗಳು ಬಂದಿರೋದು. ಕನ್ನಡ ಅಭಿಮಾನಿಗಳು, RCB ಅಭಿಮಾನಿಗಳು 18 ವರ್ಷ ಈಗಾಗಲೇ ಪ್ರಶಸ್ತಿಗಾಗಿ ಕಾದಿದೆ ಬಂದು ಈ ಬಾರಿ IPL ಟ್ರೋಫಿಯನ್ನ RCB ಹುಡುಗೇರಿಸಿಕೊಳ್ಳುತ್ತೆ ಅನ್ನೋ ಭರವಸೆಯಲ್ಲಿ ಅಭಿಮಾನಿಗಳಿರೋದು. ಅದೇ ರೀತಿಯಾಗಿ ಈ ಬಾರಿ ತಂಡ ಸಖತ್ತಾಗಿ ಆಡಿದೆ. ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಿದ್ದಾರೆ. ಇದೊಂದೇ ಕಡೆ ಅಲ್ಲ, ಬೆಂಗಳೂರಿನ ನಾನಾ ಕಡೆ ಇದೇ ರೀತಿಯಾದಂತಹ ವಾತಾವರಣ, ಚಿತ್ರಣ ಬೆಂಗಳೂರಿನಾದ್ಯಂತ ಕಂಡು ಬರ್ತಿರೋದು. ಅರವಿಂದ್, ಒಂದಷ್ಟು ಜನರನ್ನ ಮಾತಾಡ್ಸೋ ಪ್ರಯತ್ನ ಮಾಡಿ ನರಸಿಂಹಮೂರ್ತಿ. ಆಮೇಲೆ ನೀವ್ ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಅಥವಾ ಖುಷಿನಲ್ಲಿ ಸೀರಿಯಸ್ ಆಗಿರೋದಾ? ಯಾಕೆ ಅಂತ? ಇಲ್ಲ ಮಮತಾ, ಟೆನ್ಷನ್ ಏನಿಲ್ಲ. ಅಸಂಖ್ಯಾತ ಅಭಿಮಾನಿಗಳು, RCB ಮ್ಯಾಚು, ಹೀಗಾಗಿ ಸಹಜವಾಗಿ ಇಲ್ಲಿ ಒಂದಷ್ಟು ಅಸಂಖ್ಯಾತ ಅಭಿಮಾನಿಗಳು ಬಂದಿರೋದ್ರಿಂದ ಒಂದಷ್ಟು ನೂಕು ನುಗ್ಲಾಟ, ಚೇರಿಗೆ ಕಿತ್ತಾಟ. ಹೀಗಾಗಿ ಅಭಿಮಾನಿಗಳನ್ನ ಮಾತಾಡ್ತಾ ಹೋಗೋಣ. ಮೇಡಮ್ ಹೇಳಿ, ಮ್ಯಾಚ್ ನೋಡಕ್ ಬಂದಿದ್ದೀರಿ, ಹೇಗಾಗ್ತಿದೆ? ತುಂಬಾ ಖುಷಿ ಆಗ್ತಿದೆ ಸರ್. RCB ಗೆಲ್ಬೇಕು. ದೊಡ್ಡ ಸ್ಕ್ರೀನು, ಸಾಕಷ್ಟು ಜನ ಸೇರಿದ್ದಾರೆ. ಹೌದು, ತುಂಬಾ ಖುಷಿ ಆಗ್ತಿದೆ. ಮೇಡಮ್ ಹೇಳಿ, ಮ್ಯಾಚ್ ನೋಡಕ್ ಬಂದಿದ್ದೀರಾ, ಈ ಸಲ ಕಪ್ ನಮ್ದೆ.
ಸೋತ್ರು ಗೆದ್ರು ಅಂಕಲ್ ಮಕ್ಕಳಿಗೆ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಹಾಗೆ ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್ ಹೇಳಿ, ಮ್ಯಾಚ್ ನೋಡಕ್ ಬಂದಿದ್ರಿ, ಹೇಗನ್ನಿಸ್ತಿದೆ? ಇಲ್ಲೊಬ್ರು ಅಭಿಮಾನಿ ಇದ್ದಾರೆ, ಮಾತಾಡ್ತಾರೆ. ಹೇಳಿ, ಮ್ಯಾಚ್ ನೋಡಕ್ ಬಂದಿದ್ದೀರಿ, ಹಾಗೆ ಕೆಲವ್ರನ್ನ ರೈಟ್. ಹೇಳಿ ಬ್ರದರ್, ಮ್ಯಾಚ್ ನೋಡಕ್ ಬಂದಿದ್ದೀರಿ. 18 ವರ್ಷದ ಮೇಲೆ RCB ವಿನ್ ಆಗಿ ಬಂದಿದೆ, ಅದಕ್ಕೋಸ್ಕರ ಎಲ್ಲ ಕಾತರದಿಂದ ಕಾಯ್ತಾ ಇದ್ದೀವಿ. ಆಫೀಸ್ ಎಲ್ಲ ಬಿಟ್ಟು ಆಲ್ ರೈಟ್. ಓಕೆ ಮೂರ್ತಿ, ಥ್ಯಾಂಕ್ ಯು. ಯು ಕ್ಯಾರಿ ಆನ್. ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಒಟ್ಟಾರೆ ಇದು ವಿಜಯನಗರದಲ್ಲಿ ಐ ಥಿಂಕ್ ರೆಡಿ ಮಾಡಿರೋದು, ಗೋವಿಂದರಾಜನಗರದಲ್ಲಿ ಪ್ರಿಯಾ ಕೃಷ್ಣ ಅವರು ಸುಮಾರು ಕಡೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ತರ ಅವರವರ ಕ್ಷೇತ್ರದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡೆದಿದ್ದರೆ ಅಲ್ಲೇ ಹೋಗ್ತಾ ಇದ್ರು, ಬಟ್ ಇಲ್ಲ ಅಂತಂದ್ರು ಕೂಡ ನನಗೇನೋ ಆ ಜೋಶ್ ತುಂಬಾ ಚೆನ್ನಾಗಿತ್ತು. ಸಾಕಷ್ಟು ಜನ ಸೇರಿರ್ತಾರೆ, ಆ ಮಜಾನೇ ಬೇರೆ ಇದೆ. ಮತ್ತೊಬ್ರು ಗೆಸ್ಟ್ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ, ಭಾಸ್ಕರ್. ಯಾವುದೇ ಇಂಥ ಕ್ರಿಕೆಟ್ ಮೊಮೆಂಟ್ಗಳಲ್ಲೂ ಕೂಡ ನಮ್ಮ ಜೊತೆನಲ್ಲಿ ಇದ್ದೇ ಇರ್ತಾರೆ. ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಭಾಸ್ಕರ್ ಅವರು, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಕ್ರಿಕೆಟ್ಗೂ ಸೈ, ಸಿನಿಮಾಗೂ ಸೈ, ಆಯ್ತಾ? ಯಾಕೆ ಅಂತಂದ್ರೆ ಬೇಸಿಕಲಿ CCL ಆಟಗಾರ, ಕ್ರೀಡಾ ವಿಶ್ಲೇಷಕ, ಇದ್ರ ಜೊತೆಗೆ ಸಿನಿಮಾಗಳಲ್ಲಿ ಅಭಿನಯಿಸ್ತಕ್ಕಂಥದ್ದು. ಧೋನಿ, MS ಧೋನಿ ಅವರ ಬಯೋಪಿಕ್ ನಲ್ಲೂ ಕೂಡ ಅವರು ಅಭಿನಯಿಸಿದ್ರು. ಅದಕ್ಕಿಂತ ಹೆಮ್ಮೆ ವಿಚಾರ ನಾನು ನೋಡ್ತಾ ಇದ್ದೆ, ಮಲಯಾಳಂನ ಖ್ಯಾತ ನಟ ಮೋಹನ್ ಲಾಲ್ ಅವ್ರ ಜೊತೆನಲ್ಲೂ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ತುಂಬಾ ಬ್ಯುಸಿ ನಟ. ಇವತ್ತು ಇಲ್ಲಿರ್ತಾರೆ, ನಾಳೆ ದುಬೈನಲ್ಲಿ ಇರ್ತಾರೆ, ನಾಡಿದ್ದು ಇನ್ನೆಲ್ಲೋ ಇರ್ತಾರೆ, ಆಯ್ತಾ? ಹಾಗಾಗಿ ನಮ್ಮ ಅವ್ರನ್ನ ಹಿಡಿಯೋದೇ ಕಷ್ಟ, ಹಿಡ್ಕೊಂಡ್ಬಂದು ಕೂರಿಸಿದೀವಿ. ಹೌ ಎಕ್ಸೈಟೆಡ್ ಆರ್ ಯು? ಓಕೆ, ಆಸ್ ಎ ಸ್ಪೋರ್ಟ್ಸ್ ಮ್ಯಾನ್ ಒಳ್ಳೆ ಮ್ಯಾಚ್ ನೋಡಕ್ ಇಂಟ್ರೆಸ್ಟ್ ಇದೆ ನನಗೆ. ಅಲ್ಲ, ಮೊನ್ನೆ ಕ್ವಾಲಿಫೈಯರ್ 1 ಮ್ಯಾಚ್ ತರ ಆಗ್ಬಿಡಬಾರ್ದು ಅಂತ ನಾವು ಹೇಳದ್ದು. ಒಂದ್ ಸೈಡ್ ಆಗ್ಬಿಡ್ತು ಮೊನ್ನೆ, ಇದೇ ಸೇಮ್ ಟೀಮ್ ಜೊತೆನಲ್ಲಿ. ಪಾಸಿಬಲ್ ಇರ್ಬೋದು, ಬಟ್ ಆದ್ರೆ ಇವತ್ತು ಹಂಗ ಆಗಲ್ಲ, ಖಂಡಿತ ಆಗಲ್ಲ. ಒಂದ್ ಬಿಗ್ ಗ್ಯಾಪ್ ಆಗಿರೋದ್ರಿಂದ ಈಕ್ವಲ್ ಅಪೋನೆಂಟ್ಸ್ ಆರ್ ಗುಡ್. RCB ಇಸ್ ಡೆಫಿನೆಟ್ಲಿ ಏನಂತಾರೆ ಫೇವರೇಟ್ಸ್, ಏನು ಮಾತಾಡಂಗೇ ಇಲ್ಲ. ಎಲ್ಲರೂ ರೆಡ್ ಹಾಕೊಂಡಿರೋದ್ರಿಂದ RCB ಹೇಳಲೇಬೇಕು. ಮತ್ತೆ ಇದೆಲ್ಲ ನೋಡ್ತಾ ಇದ್ರೆ ಖುಷಿ ಆಗತ್ತೆ, ಲೈಕ್ ಒಂದ್ ಮೋರ್ ರಾಜ್ಯೋತ್ಸವ ತರ ಇದೆ. ಸೊ ಅಲ್ಲ, ನಾವು ಹಬ್ಬಗಳಲ್ಲಿ ಬಿಟ್ರೆ ಈ ತರ ಜನ ಎಲ್ಲಾ ಕಡೆ ಸೇರೋದ್ ನೋಡೋದೇ ಅಪರೂಪ ನಾವು. ಹೌದು ಸರ್. ಆಮೇಲೆ ಎಲ್ರದ್ದು ಒನ್ ಸೈಡ್ ಪ್ರಾರ್ಥನೆ. ಈಗ ಐಡಿಯಾಲಜಿ ಡಿಫರೆನ್ಸ್ ಇರುತ್ತೆ ಕೆಲವರು ಕೆಲವು ಪಾರ್ಟಿ ಎಲ್ಲ ತುಂಬಾ ಫೇವರೇಟ್ಸ್ ಇರುತ್ತೆ. ಇದು ಯಾವ್ದು ಇಲ್ಲ, ಇಲ್ಲಿ ಕೇವಲ RCB ಅನ್ನೋ ಒಂದು ಆಂಥಮ್. ನನ್ನ ಜನರಲ್ ಸೆಕ್ರೆಟರಿ ಬಂದು ಗಿರಿರಾಜ್ ಅನ್ಬಿಟ್ಟು, ಅವರು ಚಂಡೀಗಢ್ ನಲ್ಲಿ ಇದಾರೆ ಇವತ್ತು. ಅವ್ರು ಅಲ್ಲಿಂದ ನನಗೆ ಫೋನ್ ಮಾಡ್ತಾರೆ, ಪಬ್ಲಿಕ್ ಟಿವಿ ನೋಡ್ತಾ ಇದೀನಿ, ನಾನು ಟಿವಿ ನೋಡೋದಕ್ಕೆ ಮುಂಚೆ ಫಸ್ಟ್ ನಾವು ಮ್ಯಾಚ್ ಗೆಲ್ತೀವ ಇಲ್ವಾ ಅದನ್ನ ಹೇಳ್ರಿ. ಅಂದ್ರೆ ಇಂಟ್ರೆಸ್ಟ್ ಆಫ್ ದಿ ಮ್ಯಾಚ್ ಇಸ್ ಸೋ ಮಚ್ ಆಸ್ ಗುಡ್ ಆಸ್ ವರ್ಲ್ಡ್ ಕಪ್. ಅಂಡ್ 18 ವರ್ಷದ ಇಂಟ್ರೆಸ್ಟ್, ನಾಟ್ 18 ವರ್ಷ. ನಂಗೆ ಅದೇ ಆಶ್ಚರ್ಯ ಆಗುತ್ತೆ. ಈಗ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಫೈನಲ್ಸ್ ಬಂದಾಗ್ಲೂ ನಾವೆಲ್ಲ ಜಾಯ್ನ್ ಆಗಿದ್ವಿ, T20 ಫೈನಲ್ಸ್ ಬಂದಾಗ್ಲೂ ನಾವು ಸೇರಿದ್ವಿ. ಬಟ್ ಈ ಮ್ಯಾಚಿನ ತೂಕನೇ ಬೇರೆ ನೋಡಿ, ಬೇರೆ ಇದೆ ಖಂಡಿತ. ಯಾಕಂದ್ರೆ ಒಂದು ಗೆದ್ಬಿಡ್ಬೇಕು, ಏನೋ ಹೇಳ್ತಾರಲ್ಲ, ಈ ಒಂದು ಖಾರದ ಮಧ್ಯೆ ಏನೋ ಒಂದು ಸ್ವೀಟ್ ಇದ್ದಂಗೆ, ಒಂದು ಸೋ ಬ್ಯಾಡ್ ಬಟ್ ಸ್ಟಿಲ್ ಎ ಗುಡ್ ಇಸ್ ದೇರ್. ವಿರಾಟ್ ಕೊಹ್ಲಿ ಅಂತ ಅದ್ಭುತ ವರ್ಲ್ಡ್ ಕ್ಲಾಸ್ ಪ್ಲೇಯರ್ ನ ಇಟ್ಕೊಂಡಿರ್ತಕ್ಕಂಥ ಟೀಮ್ ಒಂದ್ಸರ್ತಿ ಕಪ್ ಎತ್ತಲಿಲ್ಲ ಅಂದ್ರೆ ಹೆಂಗೆ? ಅದು 18 ವರ್ಷದಿಂದ ನಾವು ಕಪ್ ಎತ್ತಿಲ್ಲ. ಇದು 18ನೇ ವರ್ಷ, 18ನೇ ನಂಬರ್ ಜರ್ಸಿ, ಸಂಖ್ಯಾಶಾಸ್ತ್ರದ ಪ್ರಕಾರ ಎಲ್ಲ ಸರಿಯಾಗಿ ಸೇರ್ಕೊಂಡಿದೆ. 18 ಹಾಗಾಗಿ ಗೆಲ್ಬೇಕು ಅಂತ. ಖಂಡಿತ RCB is a favorite definitely and the stronger side, no doubt about it. Best balanced side, in fact IPL ನಲ್ಲಿ ನೋಡಕ್ ಹೋದ್ರೆ the best balanced side ಈ RCB ಈ 18ನೇ ಆವೃತ್ತಿನಲ್ಲಿ ನಮ್ಮ RCB ಬಂದಂತಹ. ಹೌದು, ಒಂದು ಇಟ್ ವಾಸ್ ದೇರ್ ಇನ್ ಅನಿಲ್ ಕುಂಬ್ಳೆ ಇದರಲ್ಲಿ ಫೈನಲ್ಸ್ ಹೋಗಿದ್ದಾಗ ಇಟ್ ವಾಸ್ ದೇರ್, ಬಟ್ ಡೆಕ್ಕನ್ ಚಾರ್ಜರ್ಸ್ ವರ್ ಮೋರ್ ಸುಪೀರಿಯರ್ ದನ್ ಅವಾಗ. ಬಟ್ ಇವಾಗ ನೋ ಎಕ್ಸ್ಕ್ಯೂಸ್. RCB ಇಸ್ ಬೆಸ್ಟ್ ಸೈಡ್, ಅಂಡ್ ಬೆಸ್ಟ್ ಸೈಡ್ ಗೆಲ್ಲೋದ್ರಲ್ಲಿ ಅವಮಾನನೂ ಇಲ್ಲ, ಯಾವ ರೀತಿಯಾದ ಇದೂ ಇಲ್ಲ. ಸೊ ಗೇಮ್ ಚೇಂಜರ್ ಯಾರಾಗ್ಬೋದು? ವಿರಾಟ್ ಕೊಹ್ಲಿ ಒಂದ್ ಕಡೆಗೆ ಒಂದ್ ನಿರೀಕ್ಷೆ ಇದೆ. ವಿರಾಟ್ ಕೊಹ್ಲಿ ಬಿಟ್ಟು ಇವತ್ತು ಯಾರ್ಯಾರು ಗೇಮ್ ಚೇಂಜರ್ಸ್ ಆಗ್ತಾರೆ? ಗೇಮ್ ಚೇಂಜ್ ಅಂತ ಹೇಳಕ್ ಹೋದ್ರೆ ನಮ್ಮ ಪ್ರೀತಿನೇ ಅದ್ರ ಮೇಲೆ ಇರೋದು. ಅದ್ರ ಮೇಲಿರುವಂತ ಫ್ಯಾನ್ಸ್ ಇಟ್ಕೊಂಡಿರುವಂತ ಏನಂತಾರೆ, ಒಂದು ರೀತಿಯಾದ ಲವ್ ಆನ್ ದ RCB ಇಟ್ ಸೆಲ್ಫ್ ಇಸ್ ಅ ಗೇಮ್ ಚೇಂಜರ್. ಎಲ್ಲ ಅಲ್ಲೂ ಪ್ರೀತಿ ಇದೆ ಸರ್, ಪ್ರೀತಿ ಇದೆ, ಟೀಮ್ ಇದೆಯಲ್ಲ ಅಲ್ಲಿ ಆ ಕಡೆ ಇಲ್ಲ. ಅದು ಹೊಸ ಟೀಮ್ ಆಗಿದೆ, ಅದು ಹೊಸ ಟೀಮ್ ಆಗಿರೋದು, ಅಷ್ಟು ಜೆಲ್ ಆಗಿಲ್ಲ. ಬಟ್ ಯಂಗ್ಸ್ಟರ್ಸ್ ದೇ ಕ್ಯಾನ್ ಚೇಂಜ್ ದ ಮ್ಯಾಚ್, ಚೇಂಜ್ ದ ಮ್ಯಾಚ್. ಈ ಕಡೆ ಅನುಷ್ಕಾ ಶರ್ಮಾನು ಇದ್ದಾಳೆ. ಆಮೇಲೆ ಇನ್ನೊಂದೇನಂದ್ರೆ, ನಿಮಗೆ ಪಂಜಾಬ್ ನಲ್ಲಿ ಅಲ್ಲಿನ ಲೋಕಲ್ ಪ್ಲೇಯರ್ಸ್ ತುಂಬಾ ಇದ್ದಾರೆ. ಹೌದು, ಖಂಡಿತ. ಕಂಪೇರ್ ಟು ನಮ್ಮ RCB ಅಲ್ಲಿ ಲೋಕಲ್ ಪ್ಲೇಯರ್ಸ್ ಗಳು ತುಂಬಾ ಜನ ಇದ್ದಾರೆ. ನಮ್ಮ ಕನ್ನಡದವರು ಇದ್ದಾರೆ ಸರ್, ಸುನಿಲ್ ಜೋಶಿ ಅವರು ಇದ್ದಾರೆ ಅಲ್ಲೇನೆ, ಕೋಚ್ ಆಗಿ. ಸೊ RCB is the best side, sir, no doubt about it. Very good experienced and very well balanced. Our youngsters ಇದ್ದಾರೆ,
ಪ್ಲಸ್ ಲಾಸ್ಟ್ ಮ್ಯಾಚ್ ಗೆದ್ದಿರೋ ರೀತಿಯ ಒಂದು ರೀತಿಯಾದ ಜೋಶ್ ಜಾಸ್ತಿ ಇದೆ. ನನಗೆ ಶ್ರೇಯಸ್ ಅಯ್ಯರ್ ಬಗ್ಗೆ ಇದ್ದ ಆ ಗೌರವ ಡಬಲ್ ಆಗ್ಬಿಡ್ತು ಮೊನ್ನೆ ಮ್ಯಾಚ್ ನೋಡ್ಬಿಟ್ಟು. ಶ್ರೇಯಸ್ ಅಯ್ಯರ್ ಇಸ್ ದ ಮೋಸ್ಟ್ ಏನಂತಾರೆ ಮಿಸ್ಅಂಡರ್ಸ್ಟುಡ್ ಪ್ಲೇಯರ್ ಆಕ್ಚುಲಿ ಹೇಳಕ್ ಹೋದ್ರೆ. ಯಾವ ರೀತಿ ಅನ್ಪ್ರೆಡಿಕ್ಟಬಲ್ ಪ್ಲೇಯರ್, ಮಿಸ್ಅಂಡರ್ಸ್ಟುಡ್. ಪಾಪ ಅವ್ನಿಗೆ ಚಾನ್ಸ್ ಇವಾಗ ನೋಡಿ ಇಂಡಿಯನ್ ಟೀಮ್ ಅಲ್ಲಿ ಅವ್ನು ಬರ್ಬೇಕು ಅಂತಂದ್ರೆ ಈ ತರ ಏನಾರು ಒಂದು ಮ್ಯಾಚ್ ಏನಾದ್ರು ಮಾಡ್ಲೇಬೇಕು. ಸಿ he was a future face of Indian team. ಅಂದ್ರೆ ಕ್ಯಾಪ್ಟನ್ ಆಗುವಂತ ಕ್ವಾಲಿಫಿಕೇಶನ್ ಇರುವಂತ ಪ್ಲೇಯರ್ ಅವನು. ಸೊ IPL ನಲ್ಲಿ ಯಾವ ಟೀಮ್ ನಲ್ಲಿ ಆಡಿದ್ದಾರೆ, ಯಾವ ಟೀಮ್ ತಂದ್ರು ಎಲ್ಲ ನೋಡ್ಬಿಟ್ರೆ ನಾವು ಬೆಸ್ಟ್ ಕ್ಯಾಪ್ಟನ್ ಅಂತ ಬೆಸ್ಟ್ ಕ್ಯಾಪ್ಟನ್ ಆಲ್ರೆಡಿ ಒನ್ ಲಾಸ್ಟ್ ಇಯರ್. ಹೌದು, ಲಾಸ್ಟ್ ಇಯರ್ KKR ಗೆಲ್ಸ್ಕೊಂಡು ಒಬ್ಬ ಪ್ಲೇಯರ್ 3 ಡಿಫರೆಂಟ್ ಟೀಮ್ ಗಳನ್ನ ಮುನ್ನಡೆಸ್ತಾ ಇರೋದು ಇದೇ ಫಸ್ಟ್. 3 ಫ್ರಾಂಚೈಸಿ ಆಡಿ 3 ಫ್ರಾಂಚೈಸಿನೂ ಫೈನಲ್ಸ್ ಅಂತ ಮೊದಲನೇ ಪ್ಲೇಯರ್ ಪ್ರಾಬಬ್ಲಿ. ಅಲ್ಲ 18 ವರ್ಷದ ಪ್ರೀತಿನೂ ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ ವಿರಾಟ್ ಕೊಹ್ಲಿ ಅವರ ಇದ್ರ ಬಗ್ಗೆ. ಬಟ್ ಎಲ್ಲ ಒಂದ್ ರೀತಿ ಆ ಒಂದು ಸ್ಟ್ರೆಂತ್ ಸಹ ಪ್ಲೇ ಆಗೇ ಆಗತ್ತೆ ಅನ್ನೋ ನನ್ನ ಅನಿಸಿಕೆ. ಓಕೆ, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಅವ್ರ ಜೊತೆ ನಾನು ಮಾತಾಡೋಣ ಆಶಿಕಾ. ನಂಗೆ ತುಂಬಾ ಆಸೆ ಆಯ್ತು ಈಗ ಅಲ್ಲಿ ಜನ ಎಲ್ಲ ಸೇರಿದ್ರಲ್ಲ ನನ್ನ ಕೊಲಿಗೆ, ನಾವು ಅಲ್ಲಿ ಹೋಗಿ ಕೂತ್ಕೊಂಡು ನಾವು ಮ್ಯಾಚ್ ನೋಡ್ಬೇಕು ಅಂತ ಅನ್ಸ್ಬಿಡುತ್ತೆ ನನ್ನ ಸರ್ತಿ. ಎಷ್ಟು ಜನ ಸೇರಿದಾರಲ್ಲಿ ಅಂತ ಅಂದ್ಬಿಟ್ಟು ಅಲ್ಲಿ ಕೂತ್ಕೊಂಡು ಅಲ್ಲಿ ಅವ್ರು 4-6 ಹೊಡೆದಾಗ ಅಲ್ಲಿ ಕೂಗಾಡ್ಕೊಂಡು ಮ್ಯಾಚ್ ನೋಡೋ ಮಜಾನೇ ಬೇರೆ. ಅಲ್ಲಿ ಸಾವಿರಾರು ಜನ ಕೂಗ್ತಾ ಇತ್ತಲ್ಲ RCB ಅಂತ, ಆ ವೈಬ್ರೇಷನ್ನೇ ಒಂಥರ ಗೂಸ್ ಬಂಪ್ಸ್ ಮೊಮೆಂಟ್ ಅಂತ ಹೇಳ್ಬೋದು. ಅಂದ್ರೆ ಮ್ಯಾಚ್ ಅಲ್ಲಿ ನೋಡೋದೇ ಚೆನ್ನಾಗಿರುತ್ತೆ. ನೀವು ಹೋಗಿದ್ದೀರಾ ಸ್ಟೇಡಿಯಂಗೆಲ್ಲ? ಹೋಗಿದ್ದೀರಾ? ನಾನು ನೋಡಿದ್ದೇನೆ ರೀಸೆಂಟ್ ಈ ಸೀಸನ್ ಲಾಸ್ಟ್ ಸೀಸನ್ ಲಾಸ್ಟ್ ಸೀಸನ್ ಹೋಗಿದ್ರಾ? ಯಾವಾಗ? ನಮ್ಮ RCB ಮ್ಯಾಚ್ ಅಲ್ಲಿನಾ? RCB ಮ್ಯಾಚ್ ಓಕೆ ಸೂಪರ್. ಸೊ ನಾನು ನೀವು ಹೇಳಿ, ನಾವಾಗ್ಲೇ ಮಾತಾಡ್ತಾ ಇದೀವಿ ಫೇವ್ರೆಟ್ ಪ್ಲೇಯರ್ಸ್ ಬಗ್ಗೆ. ಸೊ ಇವತ್ತು ಎಷ್ಟು ರನ್ ಬರ್ಬೋದು ಅಂತ ಒಂದು ಸಣ್ಣ ಪ್ರೆಡಿಕ್ಷನ್ ಮಾಡಿ. ಈಗ ನೀವು ಮ್ಯಾಚ್ ನೋಡ್ತಾ ಇರ್ತೀರಲ್ವಾ, ಎಷ್ಟು ರನ್ ಹೊಡೆದ್ರೆ ಕಪ್ ನಮ್ದು ಅಂತ ಅನ್ಸೋದು? ಸೊ ಸುಮ್ನೆ ಒಂದು ಪ್ರೆಡಿಕ್ಷನ್ ಅಷ್ಟೇ. ಅಂದ್ರೆ ರ್ಯಾಂಡಮ್ ಗೆಸ್ಟ್ ಮಾಡಿ ಅರೌಂಡ್ 250 ಮೈ ಗಾಡ್ ದಿಗಂತ ಈಗ ಹೇಳೋದು ಹೇಳಿದ್ರು ದೊಡ್ಡನ್ನೇ ಹೊಡೆದ್ರು ಅಂತ. ಅಲ್ಲ ಇಲ್ಲಿ ಈಗ 250 ಹೊಡೆದಿಲ್ಲ ಅಂತ ಏನಿಲ್ವಲ್ಲ, 80 ತನಕ ಆಗೋಗಿದೆ, ಅದು ಬೇರೆ ವಿಚಾರ. ಬಟ್ ಇನ್ ಕೇಸ್ RCB ಫಸ್ಟ್ ಬ್ಯಾಟಿಂಗ್ ಮಾಡೋ ಸ್ಥಿತಿ ಬಂತು ಅನ್ಕೊಳ್ಳೋಣ, ನಿಮ್ ಪ್ರಕಾರ ಯಾವ್ದು ಒಂದು ಡಿಫೆಂಡಬಲ್ ಸ್ಕೋರ್ ಅಂತ ಯಾವ್ದು ಅನ್ಸುತ್ತೆ? 220+. ಯಾಕೆಂದ್ರೆ ನಿನ್ನೆ ಲಾಸ್ಟ್ ಮ್ಯಾಚ್ ಆಡಿದ್ದು ಅದೇ ಸೇಮ್ ಸ್ಟೇಡಿಯಂ ಅಲ್ಲಿ, ಅದನ್ನ 205 ಏನೋ ಹೊಡೆದ್ರು, ಇವ್ರು ಆರಾಮಾಗಿ 207 19ನೇ ಓವರಿಗೆ ಮುಗಿಸ್ಬಿಟ್ಟಿದ್ದಾರೆ. ಸೊ ನಾನ್ ಹೇಳೋದು ಇನ್ನ ಒಂದು 220 ಮೇಲೆ ಇವರು ಸ್ಕೋರ್ ಮಾಡ್ಬೇಕು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ. ಇಲ್ಲ ಅಂದ್ರೆ ಟಫ್ ಇದೆ, ಯಾಕೆಂದ್ರೆ ಬ್ಯಾಟಿಂಗ್ ಪಿಚ್ ತರಾನೇ ಕಾಣಿಸ್ತಾ ಇದೆ. ಟೋಟಲಿ ಬ್ಯಾಟಿಂಗ್ ಪಿಚ್ ಮತ್ತೆ ಸ್ವಲ್ಪ ಗ್ರೌಂಡ್ ದೊಡ್ಡದು ಕೂಡ. ಸೊ ಹಾಗಾಗಿ ನನ್ನ ಲೆಕ್ಕ 220+. ಗ್ರೌಂಡ್ ಬಗ್ಗೆ ಎಲ್ಲ ಎಕ್ಸ್ಪರ್ಟ್ ಹೇಳ್ತಾರೆ, ಹೆಂಗೆ ಸರ್? ತುಂಬಾ ದೊಡ್ಡ ಗ್ರೌಂಡ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಫ್ ಗ್ರೌಂಡ್. ಮಧ್ಯಾಹ್ನ ಮಳೆ ಬಂದ್ರು ಏನು ತೊಂದರೆ ಇಲ್ಲ, ಯಾಕಂದ್ರೆ ಆ ಡ್ರೈನೇಜಸ್ ಸಿಸ್ಟಮ್ಸ್ ಎಲ್ಲ ಇಂಟರ್ನ್ಯಾಷನಲ್ ಕ್ವಾಲಿಟಿ ಆಗಿರೋದ್ರಿಂದ ಬೇಗ ಒಣಗತ್ತೆ. ಪ್ಲಸ್ ಔಟ್ ಫೀಲ್ಡ್ ಎಲ್ಲ ಬೇಗ ನಿಮ್ಗೆ ಡ್ರೈ ಆಗುತ್ತೆ. ಸೊ ಔಟ್ ಫೀಲ್ಡ್ ಫಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೆಕೆಂಡ್ ಬ್ಯಾಟ್ ಮಾಡೋರಿಗೆ. ಸೊ ಫಸ್ಟ್ ಬ್ಯಾಟ್ ಮಾಡೋರ್ಗು ಇರುತ್ತೆ, ಒಂದು 5 ಓವರ್ ಪ್ರಾಬಬ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ 200+ ಇಸ್ ಡೆಫಿನೆಟ್ಲಿ ಸ್ಕೋರ್ ಅಲ್ಲಿ. 220 ಇಸ್ ಡೆಫಿನೆಟ್ಲಿ ದಿಗಂತ ಹೇಳ್ದಂಗೆ. ಯಾಕೆ ಅಂತಂದ್ರೆ ದೊಡ್ಡ ಗ್ರೌಂಡ್ ಆಗಿರೋದ್ರಿಂದ ನಮ್ಮ RCB ಸ್ವಲ್ಪ ಎಲ್ಲೋ ಒಂದು ಸ್ಟೆಪ್ ಕೆಳಗಡೆ ಇದ್ದಾರೆ ಫೀಲ್ಡಿಂಗ್ ನಲ್ಲಿ, ಕೆಳಗಡೆ ಇದ್ದಾರೆ. ಸೊ ಅಂಡ್ ಡೆಫಿನೆಟ್ಲಿ ಬೌಲಿಂಗ್ ಅಲ್ಲೂ ಒಂದು ಸ್ಟೆಪ್ ಕೆಳಗಡೆ ಇದ್ದಾರೆ ಅಂತ. ಕೆಲವು ಮ್ಯಾಚ್ ಗಳಲ್ಲಿ ಇವರು ಕ್ಯಾಚ್ ಡ್ರಾಪ್ ಮಾಡಿದ್ದೆಲ್ಲ ನೋಡ್ಬಿಟ್ಟು ಹೆಂಗನಿಸ್ಬಿಟ್ಟಿತ್ತು ಅಂತಂದ್ರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನಾವೇ ಚೆನ್ನಾಗಿ ಹಿಡಿತೀವಲ್ಲಪ್ಪ, ಇದು ಹಿಂಗೆಲ್ಲ ಬಿಡ್ತಾರಿರೋ ಅಂತ ಅನಿಸ್ಬಿಟ್ಟಿತ್ತು. ಅದೇ ಟಿವಿ ಮುಂದೆ ಕೂತ್ಕೊಳ್ಳೋದು ಈಸಿ, ಆಡೋದು ಕಷ್ಟ. ಹಂಗಲ್ಲ, ಕೆಲವು ನಿಮ್ ಅನ್ಸಿರ್ಬೋದು ನಿಮಗೆ, ಕೆಲವು ಮ್ಯಾಚ್ಗಳಲ್ಲಿ ಒಳ್ಳೊಳ್ಳೆ ಫೀಲ್ಡರ್ಸ್ಗಳು ಈಸಿ ಕ್ಯಾಚ್ಗಳನ್ನ ಬಿಟ್ಟು, ಮೊನ್ನೆ ರೋಹಿತ್ ಶರ್ಮಾ ಒಂದೇ ಓವರ್ಲಿ 2 ಕ್ಯಾಚ್ ಬಿಡ್ಲಿಲ್ವಾ? ಖಂಡಿತ ಅರವಿಂದ್ ಸರ್, ಅದು ಇಟ್ಸ್ ಪಾರ್ಟ್ ಆಫ್ ದ ಗೇಮ್. ನಿಮಗೆ ಇಂಜುರಿ ಅಂಡ್ ಏನಂತಾರೆ ಕ್ಯಾಚ್ ಬಿಡೋದು, ಔಟ್ ಆಗೋದು ಎಲ್ಲ ಇಸ್ ಅ ಪಾರ್ಟ್ ಆಫ್ ದ ಗೇಮ್. ಸೊ ಯಾವ ರೀತಿ ಆಗುತ್ತೆ ಅಂದ್ರೆ, ನಾನು ಯಾಕೆ ಇದನ್ನ ಕಂಪೇರ್ ಮಾಡ್ತಾ ಇದೀನಿ ಅಂತಂದ್ರೆ, ಅವರು ಬೆಟರ್ ಯಂಗ್ ಸೈಡ್ ಪಂಜಾಬ್ ಅವರು ಫೀಲ್ಡಿಂಗ್ ಇಸ್ ಮೋರ್ ಗುಡರ್ ದ್ಯಾನ್ RCB. ಸೊ ಡೆಫಿನೆಟ್ಲಿ ಬ್ಯಾಟ್ ಫಸ್ಟ್ ಮಾಡಿದ್ರೆ ಪಂಜಾಬ್ ಗ್ಯಾರಂಟಿ 220 ಹೊಡಿತಾರೆ. ಅಂಡ್ ಒಂದು ಎಕ್ಸ್ಪೆಕ್ಟೇಷನ್ ಇದೆ ನನ್ನ ಅನಿಸಿಕೆ. 220 ಬಂದ ತಕ್ಷಣ ನಾವು ನಿರಾಶರಾಗೋದೇನು ಬೇಡ, ಬಿಕಾಸ್ ನಾವು ಚೇಸಿಂಗ್ ಚಾಂಪಿಯನ್ಸ್ ಇದ್ದೀವಿ ಸರ್. ಈಕ್ವಲಿ ಗುಡ್ ಬ್ಯಾಟಿಂಗ್ ಇಸ್ ಸೂಪರ್ ಸೈಡ್ RCB. ಆಲ್ಮೋಸ್ಟ್ 10 ಜನ ಬ್ಯಾಟಿಂಗ್ ಇದ್ದಾರೆ. ಭುವನೇಶ್ವರ್ ಕೂಡ ಆಡ್ತಾನೆ ಬ್ಯಾಟಿಂಗ್. ಸೊ ಹಂಗಾಗಿರೋದ್ರಿಂದ ಯಾವುದೇ ಸ್ಕೋರ್ ಆದ್ರೂ ಚೇಸ್ ಮಾಡ್ಲೇಬೇಕು, 1 ರನ್ ಜಾಸ್ತಿ ಹೊಡಿಲೇಬೇಕು. ನೀವು ಕಪ್ ಗೆಲ್ಬೇಕು ಅಂದ್ರೆ 1 ರನ್ ಜಾಸ್ತಿ ಹೊಡಿಲೇಬೇಕು. ಐ ಮೀನ್ ಒಳ್ಳೆ ಮ್ಯಾಚ್ ಆಗದೆ ಅವಾಗ. ನಿಮ್ಗೆ ಲೋ ಸ್ಕೋರಿಂಗ್ ಇದ್ದಾಗ ನೋ ಡೌಟ್ ಬೌಲಿಂಗ್ ಮೇಲೆ ಚಾಲೆಂಜ್ ಆಗುತ್ತೆ. ರೈಟ್, ಖಂಡಿತ. ಅದಕ್ಕೆ ನಾನು ಹೇಳಿದ್ದು, ಎಕ್ಸ್ಪರ್ಟ್ಸ್ ಇದ್ದಾಗ ಕೆಲವೊಂದು ವಿಚಾರಗಳನ್ನ ನಾವು ಡೆಪ್ತ್ ಮಾತಾಡಬಹುದು, ನಾವೇ ಕೂತ್ಕೊಂಡು ಮಾತಾಡೋದಕ್ಕಿಂತ ಅಂತ ಅಂದ್ಬಿಟ್ಟು.